ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಕಾಮನ್. ಇದೀಗ ಮನೆಗಳಿಗೆ ಅಳವಡಿಸೋ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ ವಾಗ್ಯುದ್ಧ ಶುರುವಾಗಿದೆ. ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಕೋಟಿ ಕೋಟಿ ಹಗರಣ ನಡೆದಿರೋ ಆರೋಪ ಕೇಳಿಬರ್ತಾ ಇದೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಜಟಾಪಟಿ ಜೋರಾಗಿದೆ. ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್. ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡ್ಲಿಕ್ಕೂ ಪೂರಕವಾಗಿರುವಂತ ಕಾನೂನು ಇಲ್ಲದೆ ಮಾಡಿರುವಂತದ್ದು. ಏನು ಸಬ್ಸಿಡಿ ಬರ್ತಾ ಇದೆ 900 ರೂಪಾಯಿ, ಇದನ್ನೇ ಆಧಾರ ಇಟ್ಕೊಂಡು ಇಂತಹ ಸುಳ್ಳು ಆರೋಪವನ್ನ ಸನ್ಮಾನ್ಯ ಜಾರ್ಜ್ ಅವರ ಮೇಲೆ ಮಾಡಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿಬಿದ್ದಿವೆ. ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷಗಳು ಆರೋಪಿಸಿವೆ. ಸ್ಮಾರ್ಟ್ ಮೀಟರ್ ಅಳವಡಿಸದೆ ಜನರ ಹಣ ಗುಳುಂ ಮಾಡಿರುವ ಆರೋಪ ಪರಸ್ಪರ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಸ್ಮಾರ್ಟ್ ಮೀಟರ್ನಲ್ಲಿ 15,000 ಕೋಟಿ ಹಗರಣ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ರಾಜಕೀಯ ಯುದ್ಧ. ಇಂಧನ ಸಚಿವ ಕೆಜೆ ಜಾರ್ಜ್ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ಬೆಸ್ಕಾಂ ಮತ್ತು ಇತರ ಎಸ್ಕಾಂಗಳ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಭಾರಿ ಅವ್ಯವಹಾರ ನಡೆದಿರುವ ಆರೋಪ ಮಾಡಿದ್ದಾರೆ. ಎಸ್ಕಾಂಗಳು ಕೆಇಆರ್ಸಿ ನಿಯಮಗಳಿಗೆ ಬದ್ಧವಾಗಿರಬೇಕು. ಆದರೆ ಉತ್ತರ ಪ್ರದೇಶದಲ್ಲಿ ಕಪ್ಪು ಪಟ್ಟಿಗೆ ಸೇರಿರುವ ಬಿಸಿಐಟಿಎಸ್ ಕಂಪನಿಯನ್ನ ಟೆಂಡರ್ನಲ್ಲಿ ಪರಿಗಣಿಸಿದ್ದಾರೆ. ಈ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಜಾಗೃತಿ ಹಾಗೂ ಆನ್ಲೈನ್ ಮೂಲಕ ಸಹಿ ಸಂಗ್ರಹ ಅಭಿಯಾನವನ್ನು ಬಿಜೆಪಿ ಆರಂಭಿಸಿದೆ. ಹಗಲು ದರೋಡೆ ಮಾಡಿದರೆ ಅವರತ್ರ ಉತ್ತರ ಇಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಎಲ್ಲವೂ ಸರಿ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಎಲ್ಲವೂ ಸರಿ ಇದೆ ಅಂತ ಹೇಳಿದರೆ ಇದರಲ್ಲಿ ಒಂದು ನಯಪೈಸ ಒಂದು ವಿಚಾರ ಒಂದು ಎಳ್ಳಷ್ಟು ಸಹ ಒಂದು ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡ್ಲಿಕ್ಕೂ ಪೂರಕವಾಗಿರುವಂತ ಕಾನೂನು ಇಲ್ಲದೆ ಮಾಡಿರುವಂತದ್ದು ಕೆಟಿಟಿಪಿ ಉಲ್ಲಂಘನೆ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಬಾರ್ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಅನ್ನ ಏನ್ ಸ್ಟ್ಯಾಂಡರ್ಡ್ ಬಿಡ್ ಡಾಕ್ಯುಮೆಂಟ್ ಅಂತಿದೆ ಕಂಪ್ಲೀಟ್ ವೈಲೇಟ್ ಮಾಡಿದ್ದಾರೆ. ಕೆಟಿಟಿಪಿ ಆಕ್ಟ್ ಅನ್ನ ವೈಲೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಸ್ಟೆಪ್ ಅವ್ರದೇ ಟೆಂಡರ್ ಡಾಕ್ಯುಮೆಂಟ್ಗೆ ಬರೋಣ. ಆ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಬಂದಾಗ ಟೆಂಡರ್ ಮಾಡೋ ಮುಂಚೆ ಪ್ರೀ ಬಿಡ್ ಮೀಟಿಂಗ್ ಮಾಡ್ತಾರಲ್ಲ, ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ಎಲ್ಲರೂ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತಾರೆ. ಈ ಅಬ್ಜೆಕ್ಷನ್ಸ್ನೆಲ್ಲ ಕೇರೆ ಮಾಡಲ್ಲ ಅವರು. ಬಿಜೆಪಿ ನಾಯಕರ ಆರೋಪಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಖಾರವಾಗಿ ತಿರುಗೇಟ್ ಕೊಟ್ಟಿದೆ. ಕೆಪಿಸಿಸಿ ಮಾಧ್ಯಮ ವಿಭಾಗದ ಮುಖ್ಯಸ್ಥ ರಮೇಶ್ ಬಾಬು, ವಕ್ತಾರ ಲಕ್ಷ್ಮಣ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಕೇಂದ್ರ ಸರ್ಕಾರ 3 ತಿಂಗಳ ಕಾಲಮಿತಿ ವಿಧಿಸಿ ಒತ್ತಡ ಹೇರ್ತಿದೆ. ಆದರೆ ರಾಜ್ಯ ಬಿಜೆಪಿ ನಾಯಕರು ಈ ಯೋಜನೆ ಅನುಷ್ಠಾನಗೊಳಿಸಲು ಅಡ್ಡಗಾಲ ಹಾಕ್ತಿದ್ದಾರೆ. ಈ ವಿಷಯವಾಗಿ ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಲಿಖಿತ ದೂರು ನೀಡುವುದಾಗಿ ರಮೇಶ್ ಬಾಬು ಹಾಗೂ ಲಕ್ಷ್ಮಣ್ ತಿರುಗೇಟ್ ಕೊಟ್ಟಿದ್ದಾರೆ. ಏನು ಸಬ್ಸಿಡಿ ಬರ್ತಾ ಇದೆ 900 ರೂಪಾಯಿ, ಇದನ್ನ ಅಜ್ಯೂಮ್ ಮಾಡ್ಕೊಂಡು ಅಶ್ವಥ್ ನಾರಾಯಣ್ ಅವರು, ಯಾಕೆಂದ್ರೆ ವೃತ್ತಿಗತವಾಗಿ ಅವ್ರಿಗೆ ಹೂವು ಮುಡ್ಸೋದು, ಚೆಂಡು ಹೂವು ಮುಡ್ಸೋದು ಬಂದ್ಬಿಟ್ಟಿದೆ ಬಿಜೆಪಿ ಅವರಿಗೆ, ಬಿಜೆಪಿ ನಾಯಕರಿಗೆ. ಇದನ್ನೇ ಆಧಾರ ಇಟ್ಕೊಂಡು ನವರತ್ನ ನಾಟಕಕಾರ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಇಂತಹ ಸುಳ್ಳು ಆರೋಪವನ್ನ ಇಂಧನ ಇಲಾಖೆ ಮೇಲೆ ಸನ್ಮಾನ್ಯ ಜಾರ್ಜ್ ಅವರ ಮೇಲೆ ಮಾಡಿದ್ದಾರೆ. 15,698 ಕೋಟಿ ಹಗರಣ ಅಂತ ನಾವು ಸುಳ್ಳು ಹೇಳುವಂಥದ್ದಕ್ಕೆ ಮಿತಿ ಬೇಡವೆ? ಉದ್ದೇಶ ಏನು? 100ಕ್ಕೂ 100ರಷ್ಟು ಅಶ್ವಥ್ ನಾರಾಯಣ್ ಅವರ ಉದ್ದೇಶ ಬ್ಲಾಕ್ ಮೇಲ್ ತಂತ್ರ. ಮನೆ ಬೆಳಗೋ ಬೆಳಕಲ್ಲೂ ಅವ್ಯವಹಾರ, ಸ್ಮಾರ್ಟ್ ಮೀಟರ್ನಲ್ಲೂ ಹಗರಣ. ಇದೇ ವಿಚಾರ ಈಗ ಭಾರಿ ಜಟಾಪಟಿ ನಡೆದಿದೆ. ಸರ್ಕಾರವನ್ನ ಕಟ್ ಹಾಕೋಕೆ ಬಿಜೆಪಿ ಸ್ಮಾರ್ಟ್ ಮೀಟರ್ ಅಸ್ತ್ರ ಬಳಸ್ಕೊಂಡಿದೆ. ಇದೆಲ್ಲ ಪ್ರತಿಪಕ್ಷಗಳ ಸುಳ್ಳು ಆರೋಪ ಅಂತ ಕಾಂಗ್ರೆಸ್ ಹೇಳ್ತಿದೆ. ಇದೆಲ್ಲ ನೋಡ್ತಿದ್ರೆ ಯಾರ ಮಾತ್ ನಿಜ, ಯಾರ ಮಾತ್ ಸುಳ್ಳು ಅನ್ನೋದೇ ಜನರಿಗೆ ಕಾಡ್ತಿರೋ ಪ್ರಶ್ನೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.